ನಮಸ್ಕಾರ. ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಮಕ್ಕಳ ಕುಡಿಯುವ ನೀರಿಗಾಗಿ ಬಸವಕಲ್ಯಾಣ ತಾಲೂಕಿನ ಉಜಳಂಬ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಅಳವಡಿಸಿದ ಸಿಂಟೆಕ್ಸ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಠಾಳ್ ಪೊಲೀಸರಿಂದ 3 ಆರೋಪಿಗಳನ್ನು ಬಂಧಿಸಿ ಕಳ್ಳತನಕ್ಕೆ ಬಳಸಿದ ವಾಹನವನ್ನು ಜಪ್ತಿ ಮಾಡಲಾಗಿದೆ. ಮಾರ್ಚ್ 23ರಂದು ಉಜಳಂಬದ ಸರ್ಕಾರಿ ಶಾಲೆಯಲ್ಲಿನ ಸಿಂಟೆಕ್ಸ್ ಕಳ್ಳತನವಾದ ವಿಚಾರವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸತೀಶ್ ಜಾಧವ್ ಅವರು ಏಪ್ರಿಲ್ 5ನೇ ತಾರೀಕಿನಂದು ಮಂಠಾಳ್ ಪೊಲೀಸರಿಗೆ ದೂರನ್ನು ನೀಡಿದರು. ಈ ಪ್ರಕರಣವನ್ನು ಕೈಗೆತ್ತಿಕೊಂಡ ಪಿಎಸ್ಐ ಸುವರ್ಣ ಮಲ್ಶೆಟ್ಟಿ ನೇತೃತ್ವದ ತಂಡ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತ ಆರೋಪಿಗಳು ಉಜಳಂಬ ಗ್ರಾಮದ ನಿವಾಸಿಗಳಾದ ಬಾಳು, ರವಿ, ಬೋವಿ, ಬಲ್ಭೀಮ್ ಶಿಂದೆ ಎಂದು ತಿಳಿದು ಬಂದಿದ್ದು, ಬಂಧಿತರಿಂದ 2 ಸಿಂಟೆಕ್ಸ್ ಹಾಗೂ ಟಂಟಂ ವಾಹನ ವಶಪಡಿಸಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕಾಗಿ ಕಾರಂಜ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ಎಚ್ಚರ ವಹಿಸಬೇಕು ಎಂದು ಜಿಲ್ಲಾ ಕಾರ್ಯಪಾಲಕರ ಅಭಿಯಂತರರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಭಾಲ್ಕಿ, ಕಮಲ್ ನಗರ್ ಹಾಗೂ ಔರಾ ತಾಲೂಕಿನ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಕಾರಂಜ ಜಲಾಶಯದಿಂದ 0.40 ಟಿಎಂಸಿ ಪ್ರಮಾಣದ ನೀರು ಹರಿಸಲಾಗುತ್ತಿದೆ. ಹಾಲಹಳ್ಳಿ ಬ್ಯಾರೇಜ್ಗೆ ಅವಶ್ಯಕತೆಗನುಗುಣವಾಗಿ ಹಂತವಾಗಿ ನೀರನ್ನು ಹರಿಸಲಾಗುತ್ತಿರುವುದರಿಂದ ನದಿಯ ಅಕ್ಕಪಕ್ಕದ ಸಾರ್ವಜನಿಕರು ನದಿಗೆ ಇಳಿಯುವುದು, ಬಟ್ಟೆ ಒಗೆಯುವುದು, ಈಜುವುದು, ಇನ್ನು ದನ ಕರುಗಳಿಗೆ ನೀರು ಕುಡಿಸುವುದಕ್ಕಾಗಲಿ ಮಾಡಬಾರದು ಎಂದು ಅವರು ತಿಳಿಸಿದ್ದಾರೆ. ನವಜಾತ ಶಿಶುವಿನಿಂದ ಹಿಡಿದು 12 ವರ್ಷದ ಮಕ್ಕಳ ಉತ್ತಮ ಗುಣಮಟ್ಟದ ಚಿಕಿತ್ಸೆಗೆ ಬ್ರಿಮ್ಸ್ ಆಸ್ಪತ್ರೆಗೆ ಕೇಂದ್ರ ಸರ್ಕಾರವು ಮುಸ್ಕಾನ್ ರಾಷ್ಟ್ರೀಯ ಪ್ರಮಾಣ ಪತ್ರ ನೀಡಿದ್ದು, ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ಕೇಂದ್ರ ಸರ್ಕಾರವು ಮುಸ್ಕಾನ್ ರಾಷ್ಟ್ರೀಯ ಪ್ರಮಾಣ ಪತ್ರ ನೀಡಿದ್ದು, ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷರ ಡಾಕ್ಟರ್ ಶಿವಯೋಗಿ ಬಾಳಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಶಸ್ತಿ ಸಂದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಡಾಕ್ಟರ್ ಶಿವಯೋಗಿ ಬಾಳಿ, ಮುಸ್ಕಾನ್ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು, ಇದರ ಅಡಿಯಲ್ಲಿ ನವಜಾತ ಶಿಶುವಿನಿಂದ ಹಿಡಿದು 12 ವರ್ಷದ ಮಕ್ಕಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವ ಗುರಿ ಹೊಂದಿರುತ್ತದೆ. ಈ ಪ್ರಮಾಣ ಪತ್ರ ಪಡೆಯಲು 70% ಅಂಕಗಳು ಬೇಕಾಗಿರುತ್ತವೆ. ಬ್ರಿಮ್ಸ್ ಆಸ್ಪತ್ರೆಯು ಕೂಡ ಶೇಕಡ 88.68% ಅಂಕಗಳು ಗಳಿಸಿದೆ. ನಮ್ಮ ಆಸ್ಪತ್ರೆಯ ಈ ಸಾಧನೆಗೆ ಆಸ್ಪತ್ರೆಯ ಪ್ರತಿಯೊಬ್ಬ ಸಿಬ್ಬಂದಿಗಳ ಪರಿಶ್ರಮವಿದೆ ಎಂದು ಹೇಳಿದರು. ನಮಸ್ಕಾರ, ಎಲ್ಲರಿಗೆ ಶುಭ ದಿನ. ನಾನು ಡಾಕ್ಟರ್ ಶಿವಯೋಗಿ ಬಾಳಿ, ಮೆಡಿಕಲ್ ಸೂಪರಿಂಟೆಂಡೆಂಟ್, ಬ್ರಿಮ್ಸ್ ಬೀದರ್. ಇವತ್ತೊಂದು ದಿವಸ ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ಪಡೆಯುವಂಥ ವಿಷಯ ಇದೆ. ಯಾಕೆಂತಂದರೆ ಇದು ಒಂದು ಮುಸ್ಕಾನ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇರ್ತದೆ. ಇದು ಏನು ಮುಸ್ಕಾನ್ ಅಂತಂದರೆ ಏನಂದರೆ, ಚಿಕ್ಕ ಮಕ್ಕಳ ಅವರಿಗೆ ಚಿಕಿತ್ಸೆಗಾಗಿ ಏನೇನು ಫೆಸಿಲಿಟಿ ಬೇಕು, ಫ್ರಾಮ್ 0 to 12 ಇಯರ್ಸ್ ಮಟ್ಟ, ಅದನ್ನು 12 ವರ್ಷದ ಚಿಕ್ಕ ಮಕ್ಕಳಿಗೆ ಎಲ್ಲ ಥರದ್ದು ನಾವು ಚಿಕಿತ್ಸೆ ಕೊಡ್ತೇವೆ. ಅದರ ನ್ಯೂಟ್ರಿಷನ್ ಆಗ್ಬೋದು, ಹುಟ್ಟಿದ ತಕ್ಷಣ ಏನೋ ಪ್ರಾಬ್ಲಮ್ ಇತ್ತಂದರೆ, ಆಸ್ಪೆಕ್ಟ್ಸ್ ಇತ್ತಂದರೆ ಏನಂತ ಎಲ್ಲ ಥರದ್ದು ನಾವು ಚಿಕಿತ್ಸೆ ನಮ್ಮಲ್ಲಿ ಕೊಡ್ತೇವೆ. ಇದು ಒಂದು ಏನು ಮಾಡ್ತಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಫಸ್ಟ್ ಏನು ಡಿಸ್ಟ್ರಿಕ್ಟ್ ಲೆವೆಲಿಂದ ನಮ್ಮಲ್ಲಿ ಟೀಮ್ ಬರುತ್ತೆ. ಅದರಲ್ಲಿ ನಾವು ಪಾಸಾಗಿದ್ದೀವಿ. ಅದರ ತಂದರ ಸ್ಟೇಟ್ ಲೆವೆಲ್ ನಮಗೈತಿ. ಈಗ ನಮ್ಮಲ್ಲಿ ರಾಷ್ಟ್ರೀಯ ಮಟ್ಟದ ನಮ್ಮಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮಲ್ಲಿ ಅವರು ಬಂದು ನಮ್ಮ ಯಾವ ಥರ ನಾವು ಪೇಷಂಟ್ಗೆ ಚಿಕಿತ್ಸೆ ಕೊಡ್ತೇವೆ ಅಂಥೇಳಿ ಅದೆಲ್ಲ ನಮ್ಮಲ್ಲಿ ವಾರ್ಡ್ ಆಗಲಿ, SSU ಆಗಲಿ, NSU ಆಗಲಿ ಮತ್ತು PH ಆಗಲಿ, ಚಿಕ್ಕ ಮಕ್ಕಳು ಏನಾಗಲಿ, ಯಾವುದು ನ್ಯೂಟ್ರಿಷನ್ ಇದು ಆಗಲಿ, ಎಲ್ಲ ಥರದ್ದು ನಮ್ಮಲ್ಲಿ ಬಂದು ನಾವು ಯಾವ ಥರ ಅವರಿಗೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಎಲ್ಲ ನಮ್ಮಲ್ಲಿ ನೋಡಿ, ಅದು ಅಂಕಿ ಅಂಶಗಳಿಂದ ಅವರು ನಮ್ಮಲ್ಲಿ ಯಾವುದು ಕುಂದುಕೊರತೆ ಇರ್ತದೆ, ಯಾವುದು ಫೆಸಿಲಿಟಿ ಇದೆ ಎಲ್ಲ ನೋಡಿ ನಮಗೆ ಇದು ಕೊಟ್ಟಿರ್ತಾರೆ. ಇದರಲ್ಲಿ 2025ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟವಾಗಿದ್ದು, ಬೀದರ್ ಜಿಲ್ಲೆಗೆ 22ನೇ ಸ್ಥಾನ ದೊರೆತಿದೆ. ಜಿಲ್ಲೆಯಲ್ಲಿ ಶೇಕಡ 67.31% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಕಳೆದ ಬಾರಿಗೆ ಹೋಲಿಸಿದರೆ ಬೀದರ್ ಜಿಲ್ಲೆ ಕಳಪೆ ಸ್ಥಾನ ಪಡೆದಿದೆ. ಇನ್ನು 19ನೇ ಸ್ಥಾನದಿಂದ 22ನೇ ಸ್ಥಾನಕ್ಕೆ ಕುಸಿತ ಕಂಡಿದ್ದು, ಕಳೆದ ಬಾರಿ 81.69% ಉತ್ತೀರ್ಣ ಫಲಿತಾಂಶ 67.31ಕ್ಕೆ ಇಳಿಕೆಯಾಗಿದೆ. ಏಪ್ರಿಲ್ 16ರಂದು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು, ಜಿಲ್ಲೆಯ ಯುವಕ ಯುವತಿಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು. ಇನ್ನು ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೋಮವಾರ ನಡೆದ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಹಮ್ಮಿಕೊಂಡಿರುವ ಉದ್ಯೋಗ ಮೇಳದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇನ್ನು ಜಿಲ್ಲೆಯ ವಿದ್ಯಾವಂತ ನಿರುದ್ಯೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಲಾಭ ಪಡೆದುಕೊಳ್ಳಬೇಕು. ಏಪ್ರಿಲ್ 10ರೊಳಗೆ ಆನ್ಲೈನ್ನಲ್ಲಿ ಹೆಸರು ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಔರಾದ್ ಬಿ ತಾಲೂಕಿನಲ್ಲಿರುವ ಕನ್ನಡ ಭವನ ಚಿಕ್ಕದಾಗಿದ್ದು, ಕನ್ನಡ ಚಟುವಟಿಕೆಗಳನ್ನು ನಡೆಸಲು ಅನಾನುಕೂಲವಾಗುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಇನ್ನು ಕಮಲ್ ನಗರದಲ್ಲಿಯೂ ಕೂಡ ಕನ್ನಡ ಭವನ ನಿರ್ಮಿಸಬೇಕೆಂಬ ಬೇಡಿಕೆ ಇದ್ದು, ನಿವೇಶನಗಳು ಸಿಕ್ಕಲ್ಲಿ ಹೊಸ ಕನ್ನಡ ಭವನಗಳನ್ನು ನಿರ್ಮಿಸಲು ಸಿದ್ಧ ಎಂದು ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ತಿಳಿಸಿದರು.
ಔರಾದ್ಬಿ ಪಟ್ಟಣದ ಸಾಯಿ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ 8ರಂದು ಜರುಗಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಔರಾದ್ಬಿ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಚಟುವಟಿಕೆಗಳೇ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ತಾವೇ ಬರಬೇಕು, ಕಾನೂನು ಮಾಡಲ್ಲ, ಬಿಡಲ್ಲ. ನಾವಿದ್ದೀನಿ ಒಂದು ಫಿಕ್ಸ್ ಆಯ್ತು. ಆದ್ಮೇಲೆ ಒನ್ ಡೇ ಆಫೀಸ್ ಮುಗಿಸ್ಬೇಡ. ನಮಗೆ ಮಿಸ್ಟೇಕ್ ಇಲ್ಲ, ಟ್ರೈನ್ ಮಾಡ್ತಾರೆ ಜನ ಆ ಕಡೆಯಿಂದ ಹೋಗಬೇಕಾಯ್ತು. ಅದಕ್ಕಾಗಿ ಇವತ್ತು ಪ್ರೋಗ್ರಾಮ್ ಆಗಿದೆ. ಆಮೇಲೆ ಯಾರು ನಾವು ಹೇಳ್ತೀವಿ, ಒಂದು ನವೆಂಬರ್ನಲ್ಲಿ ಸಮ್ಮೇಳನ ಅದ್ದೂರಿಯಾಗಿ ಅಧ್ಯಕ್ಷರು ಶಾಲೆಗಳು ಬರ್ತಾರೆ, ಅಧ್ಯಕ್ಷರು. ಸೆಕೆಂಡ್ ತಾವು ಹೇಳಿದ್ರಿ ಕನ್ನಡ ಸಾಹಿತ್ಯ ಪರಿಷತ್ ಬಿಲ್ಡಿಂಗ್ ಬೇಕು, ಹಳೆ ಬಿಲ್ಡಿಂಗ್ ಆಗಿದೆ, ಹಳೆ ತಹಸೀಲ್ದಾರ್ ಜಾಗ. ನವದಗಿರಿಯ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟ ಸ್ಮಶಾನದಲ್ಲಿ ಖಾಸಗಿ ಜೆಸಿಬಿ ಓಡಾಟ ನಡೆಸಿ ಅಲ್ಲಿನ ಸಮಾಧಿಗಳ ಹಾಳು ಮಾಡಿದ ವಿಚಾರವಾಗಿ ಸಮುದಾಯದ ಜನರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಪಕ್ಕದಲ್ಲಿರುವ ಲೇಔಟ್ನವರು ಯಾವುದೇ ಅನುಮತಿ ಪಡೆಯದೆ ಜೆಸಿಬಿ ಓಡಾಟ ನಡೆಸಿ ಸಮಾಧಿ ಹಾಳು ಮಾಡಿದ್ದಾರೆ ಹಾಗೂ ಸರ್ಕಾರ ಕೂಡಲೇ ನಮಗೆ ನ್ಯಾಯ ಒದಗಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದರು. ಇವಾಗಿದ್ದವು ಇಂದಿನ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಾವು ಕ್ರೈಸ್ತ ಸಮಾಧಿಗಳೆಲ್ಲ ಯಾರೋ ಬಂದು ನಮ್ಮದು ಪ್ಲಾಟ್ಗಳವ ಅಂತ ಹೇಳ್ಕೊಂಡು ಅನೇಕ ಸಮಾಧಿಗಳು ಹೊಡೆದಾರ, ನೆಲ ಸಮಾನ ಮಾಡ್ಯಾರ. ಅದ್ರ ಸಲುವಾಗಿ ನಮ್ಗೆ ಗೊತ್ತಾಯಿತು. ನಮ್ಗೆ ಗೊತ್ತಾದ್ಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿ ಇಲ್ಲಿಗೆ ಬಂದಿದ್ದೇವೆ. ನಾವು ಏನೋ ಒಂದು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಎಷ್ಟೋ ದೊಡ್ಡ ದೊಡ್ಡ ಜಗಳಗಳು ಆಯ್ತವ. ಅದನ್ನು ನಮ್ಮ ಸಭಾಪಾಲಕರ ಆ ರೀತಿ ಮಾಡಬೇಡ್ರಿ, ನಾವು ಟವನ್ಗೆ ಹೋಗರಿ, ನಾವು ನ್ಯಾಯ ಕೇಳರಿ, ನಾವು ಸರ್ಕಾರ ಹತ್ರ ನ್ಯಾಯ ಕೇಳರಿ ಎಂಬುದಾಗಿ ಹೇಳಿದಾಗ ನಾವೆಲ್ಲರೂ ಶಾಂತತೆಯನ್ನು ಕಾಪಾಡಿ ನಾವೆಲ್ಲರೂ ಇವಾಗ ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ನಾವು ಗೌರ್ಮೆಂಟ್ ಹತ್ರ ಒಂದು ಮನವಿ ಮಾಡ್ಕೊಳ್ಳೋರಾಗಿದ್ದೇವೆ. ನಮಗೆ ನ್ಯಾಯ ಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ನಾವು ಒಂದು ಸಮಾಧಿ ಸ್ಥಳ ನಮ್ಗೆ ಉಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಬಹಳ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಈ ಮನ್ವೇಲ್ ಮೆಥಡಿಸ್ಟ್ ಚರ್ಚ್ ನವದಗಿರಿಯ ಒಂದು ಮಹಿಳೆಯರ ಒಂದು ಸಭೆ ನಾನು ಅಧ್ಯಕ್ಷ ಶೀಲಾ ಸಜ್ಜನ್ ಎಂಬುದಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಇವಾಗಿದ್ದವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ.